ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಸ್ರಿ ಆಗಿದ್ದು ಹೊಸಲ್ ದಾಟಿದ್ಯಾ ವಸು? ಎಷ್ಟು ಜನರು ಕಣ್ಬಿದ್ದಿರುತ್ತೋ ಏನೋ, ದೃಷ್ಟಿ ತೆಗೆಸ್ಕೋಬೇಕಲ್ವಾ? ಪಾವನಿ, ಬೇಗ ಆರ್ತಿ ತಟ್ಟೆ ತಗೊಂಡ್ ಬಾ. ಏನ್ ಪಾವನಿ, ಇಷ್ಟು ಬೇಗ ನಿನ್ ಓರ್ಗಿತ್ತಿನ ಮೈದ್ನನ್ನ ಮನೆಗ್ ಕರ್ಕೊಂಡ್ ಬರ್ತಿದೀವಿ ಅಂತ ಖುಷಿ ಪಡ್ತಿದ್ಯಾ? ಏನಿಲ್ಲಮ್ಮ, ವಸು ಎಲ್ಲೋ ಇದ್ರೆ ಅವಳು ಹೊಟ್ಟೆಲಿರೋ ಮಗುನ್ ಸಾಯ್ಸಕ್ಕೆ ಕಷ್ಟ ಆಗತ್ತೆ ಅಲ್ವಾ? ಅದಕ್ಕೆ ಅವ್ರನ್ನ ಕರ್ಕೊಂಡ್ ಬನ್ನಿ ಅಂತ ಬೆಳಗ್ಗೆನೆ ನಿನ್ ಗಂಡನ್ನ, ಚಿಕ್ಕ ಮೈದ್ನನ್ನ, ಚಿಕ್ಕ ಹೊರಗಿತ್ತಿನ ಅವ್ರ ಮನೆಗ್ ಕಳಿಸ್ದೆ. ಏನು ಈ ವಿಷಯನ ವಸು ಹತ್ರ, ಅಭಿ ಹತ್ರ ಹೇಳ್ತೀಯಾ? ನೆನ್ಪಿದೆ ಅಲ್ವಾ? ನೀನು ಬಾಯ್ ಬಿಟ್ರೆ ನಿನ್ ಗಂಡ ಸಾಯ್ತೀನಿ ಅಂತ ಆಣೆ ಮಾಡಿದಾನೆ. ಆದ್ರೆ ನಮ್ ಕೆಲ್ಸಕ್ಕೆ ಅಡ್ಡ ಬಂದ್ಯೋ, ನಾನ್ ಸತ್ ಹೋಗ್ತೀನಿ. ಬಾಯ್ ಬಿಟ್ಯೋ, ನಿನ್ನ ತಾಳಿ ಕಳ್ಚುತ್ತೆ. ಹುಷಾರು. ಸರಿ, ನಡಿ ನಡಿ, ಬೇಗ ಅವಳಿಗೆ ದೃಷ್ಟಿ ತೆಗಿವಂತೆ ಹೋಗು. ನಡಿ. ತೆಗಿ. ಏನಮ್ಮ ಪಾವನಿ, ನಿನ್ ಮುದ್ದಿನ ತಂಗಿ ಬಂದ್ಲು ಅನ್ನೋ ಸಂತೋಷಕ್ಕೆ ನಿನ್ ಕೈ ನಡುಗ್ತಿದ್ಯಾ ಹೇಗೆ? ಬಲಗಾಲ್ ಮುಂದೆ ಇಟ್ಟು ಒಳಗ್ ಬನ್ನಿ, ಬನ್ನಿ.
ಡ್ಯಾಡಿಯಲ್ಲಿ ಹೊರಗಡೆ ಹೋಗಿದ್ದಾನೆ ಅಭಿ, ಬಂದ್ಬಿಡ್ತಾನೆ. ಅಭಿ, ಮೇಲ್ ನಿಮ್ ರೂಮು ನಿಮ್ಗೋಸ್ಕರ ಕಾಯ್ತಾ ಇದೆ, ಹೋಗಿ ರೆಸ್ಟ್ ಮಾಡಿ. ಹೌದು ಅಭಿ, ಮತ್ತೆ ನೀವು ಬಂದಿರೋದು ಈ ಮನೆಗೆ ಕಳೆ ಬಂದಿದೆ. ಹೋಗಿ ರೆಸ್ಟ್ ಮಾಡಿ, ಆಮೇಲೆ ಆರಾಮಾಗಿ ಮಾತಾಡೋಣ. ನೀವು ಹೋಗ್ರಮ್ಮ, ಹೋಗಿ. ಬನ್ನಿ ಹೊಸವ್ರೆ, ಬನ್ನಿ ಹೋಗೋಣ. ಏನಂದ್ರೆ ನಾವು ವಾಪಸ್ ಬಂದಿರೋದು ಅತ್ತೆ ಮುಖದಲ್ಲಿ ಸಂತೋಷ ಯಾಕ್ರಿ ಕಾಣಿಸ್ಲಿಲ್ಲ? ಪಾವನಿ ಅಕ್ಕ ಕೂಡ ಯಾಕೋ ಒಂಥರ ಇದ್ರು. ನಾವು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಜಾಸ್ತಿ ಬೇಜಾರು ಮಾಡ್ಕೊಂಡಿದ್ದು ಅವರೇ ಹೊಸವರೇ. ನಾವು ವಾಪಸ್ ಬಂದಿದ್ದಕ್ಕೂ ಜಾಸ್ತಿ ಸಂತೋಷ ಪಟ್ಟಿದ್ದು ಅವರೇ. ಸುಮ್ಮನೆ ಭಯ ಆತಂಕನೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ, ಓಕೆ? ನಾನೋಗಿ ಫ್ರೆಶ್ ಆಗಿ ಬರ್ತೀನಿ. ಲೋ ಭಾಸ್ಕರ್, ಅಖಿಲ್, ನಿಮ್ ಹತ್ರ ಹೇಳೋದೇ ಮರ್ತ ಹೋಗಿದ್ದೆ ಕಣ್ರೋ. ನೀವ್ ಮನೇಲಿ ಇಲ್ದೇ ಇರುವಾಗ ನಿಮ್ ಫ್ರೆಂಡ್ಸ್ ಅಂತ ಹೇಳ್ಕೊಂಡು ಯಾರೋ ಬಂದಿದ್ರು. ಅದ್ಗೆ ಅವ್ರನ್ನ ವಾಪಸ್ ಕಳ್ಸಿದ್ಯಲ್ಲ ಅದ್ಗೆ. ಏನ್ ಮಾಡ್ಲಿ ಅದ್ಕೆ, ಅವ್ರನ್ನ ನೋಡ್ತಿದ್ರೆ ನನಗೆ ಇವ್ರ ಭವಿಷ್ಯನೇ ಕಣ್ಮುಂದೆ ಬಂದ್ಬಿಡ್ತು. ಇಲ್ಲಿ ನೋಡಿ, ಅವರೇ ಕಾಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ 100 ವರ್ಷ ಆಯಸ್ಸು. ಹಲೋ, ಏನೋ ಎಲ್ಗೂ ಹೋಗಿದ್ಯೋ? ಸಾರಿ, ನನ್ನ ಫ್ರೆಂಡ್ ಅನ್ಕೊಂಡಿದ್ದೆ. ನೀವ್ಯಾರು? ವಾಟ್? ಯಾವಾಗಾಯ್ತು? ಮೈ ಗಾಡ್. ಓಕೆ, ನಾವೀಗ್ಲೇ ಬರ್ತೀವಿ. ಏನಾಯ್ತು ದೊಡ್ಡೋನೆ? ಏನಾಯ್ತಾ? ನೀನ್ ಓಡಿಸಿದ್ಯಲ್ಲ ನನ್ನ ಫ್ರೆಂಡ್ಸು, ಅವ್ರು ಎಲ್ಗೂ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಲಾಡ್ಜ್ಗೆ ಹೋಗಿ ರೂಮ್ ತಗೊಂಡು ವಿಷ ಕುಡ್ದು ಸತ್ ಹೋದ್ರಂತೆ. ಹಾ? ಅಯ್ಯಯ್ಯೋ, ಅವ್ರಂತ ಕೆಲ್ಸ ಮಾಡ್ತಾರೆ ಅಂತ ನನಗ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಕಣೋ. ಪಾಪ, ನಮ್ಮ ಹತ್ರ ಆಸರೆಗೋಸ್ಕರ ಬಂದಿದ್ದವ್ರನ್ನ ನಿನ್ ಚುಚ್ಚು ಮಾತಿಂದ ಹೊರ ಕಳ್ಸಿರ್ತೀಯ. ಏನ್ ಮಾಡೋದು ಅಂತ ಗೊತ್ತಾಗದೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಅವ್ರಿಗೋಸ್ಕರ ಈಗ ನನ್ನ ಬೈತಿದ್ದೀರಾ, ಆದ್ರೆ ನಿಮ್ ಪರಿಸ್ಥಿತಿ ಕೂಡ ಅಷ್ಟೇ ಕಣ್ರೋ. ಯಾವ ದಿಕ್ಕು ದೆಸೆ ಇಲ್ದೆ ಬೀದಿ ಹೆಣ ಆಗ್ತಿರೋ ಏನೋ.
ಆದ್ರೆ ನಿಮ್ ಪರಿಸ್ಥಿತಿ ಕೂಡ ಅಷ್ಟೇ ಕಣ್ರೋ. ಯಾವ ದಿಕ್ಕು ದೆಸೆ ಇಲ್ದೆ ಬೀದಿ ಹೆಣ ಆಗ್ತಿರೋ ಏನೋ. ಸರ್ವನಾಶ ಆಗ್ತೀರಾ ಎಲ್ಲ ಬೂದಿ. ಏನಕ್ಕ, ನನಗೆ ಹೇಳಿದಿದ್ರೆ ನಾನು ನಿನಗೆ ಅಡ್ಗೆಗೆ ಸಹಾಯ ಮಾಡ್ತಿದ್ದೆ ಅಲ್ವಾ? ಪರವಾಗಿಲ್ಲ ವಸು. ಯಾಕಕ್ಕ ಒಂಥರ ಇದ್ಯಾ? ಮೈಕ್ ಹುಷಾರಿಲ್ವಾ? ಯಾಕೆ ಚೆನ್ನಾಗಿರಲ್ಲ ಅಮ್ಮ? ನೀವು ಮನೆಗೆ ವಾಪಸ್ ಬಂದಿರೋದು ನಿಮ್ಮ ಅಕ್ಕಂಗೆ ತುಂಬಾ ಸಂತೋಷ ಆಗಿದೆ, ಖುಷಿಯಾಗಿದೆ. ಅದಕ್ಕೇನೆ ಹೊರಗಡೆ ಊಟದ ಏರ್ಪಾಟ್ ಮಾಡಿದ್ದು ಅಲ್ವಾ ಪಾವನಿ? ಪರವಾಗಿ ನಾನ್ ಮಾತಾಡ್ತೀನಿ. ಅಕ್ಕ ಹೇಳ್ಬೇಕಾಗಿರೋದನ್ನೆಲ್ಲ ನಾನೇ ಹೇಳ್ತೀನಿ. ದೊಡ್ಡಮ್ಮ, ನನ್ಗೆ ಇಷ್ಟವಾಗಿರೋ ಕರೀಸ್ ಮಾಡಿದ್ಯಾ? ಇನ್ ಮುಂದೆ ಎಲ್ಲ ನಿಮಗಿಷ್ಟ ಆಗಿರೋದೇ ಕಣೋ. ನೀವೇನ್ ಹೇಳ್ತಿರೋ ಅದನ್ನೇ ಮಾಡ್ತಾರೆ. ಇನ್ ಮುಂದೆ ಎಲ್ರ ದೃಷ್ಟಿನೂ ನಿಮ್ಮ ಮೇಲೆ ಇರುತ್ತೆ. ಹೌದು, ಅಭಿ ಎಲ್ಲಿ? ಅನುಕೀರ್ತಿ ಕೂಡ ಬಂದಿಲ್ಲ. ಅನುಕೀರ್ತಿ ಈಗಷ್ಟೇ ನಿದ್ದೆ ಮಾಡ್ಬಿಟ್ರಣ. ಅಮ್ಮ ಇನ್ಯಾಕೆ ಬಂದಿಲ್ಲ? ನಾನ್ ಹೋಗಿ ಕರ್ಕೊಂಡ್ ಬರ್ತೀನಿ ಅಭಿ. ಹಾ. ಡ್ಯಾಡಿ ಇಲ್ಲಣ್ಣ, ಮನೆಗೂ ಬಂದಿಲ್ಲ. ಅಪ್ಪ ತಾತನ ಊರಿಗೆ ಹೋಗಿದಾರಣ್ಣ, ಏನೋ ಕೆಲಸ ಇದೆಯಂತೆ. 2-3 ದಿನದಲ್ಲಿ ಬರ್ತೀನಿ ಅಂದ್ರು. ಕೂತ್ಕೋ ಅಕ್ಕ, ನಾನು ಪಾವನಿ ಅಕ್ಕ ಬಡಿಸ್ತೀವಿ, ಕೂತ್ಕೊಳ್ಳಿ. ಅತ್ತೆ ಬರ್ಲಿ ಇರು, ಕೂತ್ಕೋತೀನಿ. ಹುಚ್ಚುಚ್ಚ ಕನಸು ಬರ್ತಿದೆ, ಭಯ ಆಗ್ತಿದೆ ಅದಕ್ಕೆ. ಅಭಿ ಮತ್ತೆ ವಸು ಭಾಸ್ಕರ ಕಿಲ್ನ ಮನೆಯಿಂದ ಹೊರಗೆ ಹಾಕಿದ್ರೆ ನಿನಗ್ ಬರ್ತಿರೋ ಈ ಕೆಟ್ಟ ಕನ್ಸು ನಿಜ ಆಗುತ್ತೆ. ಅದಕ್ಕೆ ಅಭಿ ಅಂತ ಕೆಲಸ ಮಾಡ್ತಾನೆ ಅಂತೀಯ ಅತ್ಗೆ? ದುಡ್ಡು ಅದಕ್ಕೆ ದುಡ್ಡು, ಅದ್ ಏನ್ ಕೆಲ್ಸ ಬೇಕಾದ್ರೂ ಮಾಡ್ಸುತ್ತೆ. ಜೊತೆಗೆ ಅಭಿ ನಿನ್ನ ಸ್ವಂತ ಮಗ ಕೂಡ ಅಲ್ವಲ್ಲ, ಆಸ್ತಿ ಪೂರ್ತಿ ಅವನದ್ದೇ ಆಗಿದೆ. ನಾಳೆ ಏನ್ ಬೇಕಾದ್ರೂ ಆಗ್ಬೋದು. ಹಾಗಾಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅತ್ಗೆ? ಇನ್ನೇನಿದೆ, ಆಸ್ತಿನ 3 ಜನಕ್ಕೂ ಸಮಾನವಾಗಿ ಹಂಚು ಅಂತ ಅಭಿಗೆ ಹೇಳ್ಬೇಕು. ಯಾರು ಹೇಳ್ಬೇಕು? ಇನ್ಯಾರದ್ಕೆ? ನೀನೇ ಹೇಳ್ಬೇಕು. ನಾನಾ? ಅಭಿ ಹತ್ರ ಆಸ್ತಿ ಕೇಳ್ಬೇಕಾ? ಯಾಕೆ? ಅವನನ್ನ ಚಿಕ್ಕೋನಿದ್ದಾಗಿಂದ ಸ್ವಂತ ಮಗನ್ ತರ ಬೆಳೆಸಿದ್ಯಲ್ಲ, ನಿನಗ ಅಷ್ಟು ಮಾತ್ರ ಹಕ್ಕು ಅಧಿಕಾರ ಇಲ್ವಾ? ಅದಲ್ಲ ಅದ್ಕೆ, ಇದ್ದಕ್ಕಿದ್ದ ಹಾಗೆ ಅಭಿಗೆ ಆಸ್ತಿನ ಹಂಚು ಅಂದ್ರೆ ಅವನೇನ್ ಅಂದ್ಕೋತಾನೋ ಅಂತ. ಅದೇ ತಾನೇ ನಮಗ್ ಬೇಕಾಗಿರೋದು. ಅದೇ ಅದ್ಕೆ ಅವನ್ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಆಸ್ತಿ ಬಗ್ಗೆ ನಾವು ಮಾತಾಡ್ಬೇಕು. ಆಗ್ಲೇ ಅವನ ಅಸ್ಲಿ ರೂಪ ಹೊರಗ್ ಬರುತ್ತೆ. ಅವನ್ ಮೇಲ್ ನಿನ್ಗಿರೋ ಪ್ರೀತಿ,
ಅವನಿಗೆ ನಿನ್ ಮೇಲೆ ಇದೆಯೋ ಇಲ್ವೋ ಅಂತ ಗೊತ್ತಾಗತ್ತೆ. ಭಾಸ್ಕರ್ನ ಅಖಿಲ್ನ ಈ ಮನೇಲಿ ಇರಕ್ ಬಿಡ್ತಾನೋ ಇಲ್ಲ ಬೀದಿ ಪಾಲ್ ಮಾಡ್ತಾನೋ ಗೊತ್ತಾಗತ್ತೆ. ಇಷ್ಟು ದೂರ ಬಂದ್ಮೇಲೂ ಯಾಕೆ ಸಂಕೋಚ ಪಡ್ತೀಯ ಅದ್ಕೆ? ಒಂದ್ ಕಡೆ ಕಣ್ಮುಂದೆ ಭಾಸ್ಕರು ಅಖಿಲು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಿರೋ ಅಂತ ಕೆಟ್ಟ ಕನ್ಸ್ ಬರ್ತಿದೆ ಅಂತಿದ್ಯಾ. ಈಗ್ಲೂ ನೀನು ಗಟ್ಟಿ ಮನ್ಸ್ ಮಾಡ್ಲಿಲ್ಲ ಅಂದ್ರೆ ನಿಜವಾಗ್ಲೂ ನಿನ್ನ ಮಕ್ಕಳು ಸತ್ತು ಹೋಗ್ತಾರೆ ಅದ್ಕೆ. ಅದಕ್ಕೆ ಬಾ ಅದ್ಕೆ, ಬಾ 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 ಬಾ. ಅಮ್ಮ ಕೂತ್ಕೋ ಅದ್ಕೆ, ಕೂತ್ಕೋ ಕೂತ್ಕೋ. ಕೂತ್ಕೊಳ್ಳಿ. ನೀನು ಕೂತ್ಕೋ ಅಕ್ಕ. ಮೊದ್ಲೇ ಬಸ್ರಿ ನೀನು. ಕೂತ್ಕೋ ಅಕ್ಕ. ಕೂತ್ಕೊಳ್ಳಿ ಹೊಸೋರೆ. ಈ ಟೈಮಲ್ಲಿ ಡ್ಯಾಡಿ ಕೂಡ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತಲ್ವ ಅಮ್ಮ? ಹೌದಬಿ, ಈ ಟೈಮಲ್ಲಿ ಅವರಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ನನಗಿಷ್ಟು ಭಾರ ಅಂತ ಅನ್ನಿಸ್ತಾ ಇರಲಿಲ್ಲ. ಏನು ಭಾರಮ್ಮ? ಏನಾಯ್ತು? ಇನ್ನೇನಿರುತ್ತೆ ಅಭಿ, ಇಷ್ಟು ದಿನ ನಿಮ್ಮ ಅಪ್ಪ ಅಮ್ಮ ನಿಮ್ ಮೂವರ್ನು ಸಮಾನವಾಗಿ ನೋಡ್ತಿದ್ರು. ಈಗ ನೀನೊಂದ್ ಕಡೆ ಆದ್ರೆ ಭಾಸ್ಕರ್ ಅಖಿಲ್ ಒಂದ್ ಕಡೆ ಆಗಿದ್ದಾರೆ. ಹಾಗಂತ ಯಾರು ಹೇಳಿದ್ರು ಅತ್ತೆ? ಅಮ್ಮ ಡ್ಯಾಡಿ ದೃಷ್ಟಿಲಿ ನಮ್ಮ ಮೂವರು ಸಮಾನರೇ. ನಮ್ಮ ದೃಷ್ಟಿಯಲ್ಲಿ ನೀವು ಮೂವರು ಸಮಾನರೇ ಅಭಿ, ಆದರೆ ಲೋಕದೃಷ್ಟಿಲಲ್ಲ. ಹೊರಗಡೆ ಎಲ್ಲರಿಗೂ ನೀನು ಬೇರೆ ಇವ್ರು ಬೇರೆ ಅಂತ ಗೊತ್ತಾಗೋಗಿದೆ. ಯಾರೇನು ಅನ್ಕೊಂಡ್ರೆ ಏನಮ್ಮ, ನಮ್ಮ ಮೂವರು ಒಂದೇ.